ಇವತ್ತಿನ ವಿಷಯ ಚಿಂತೆ. ಚಿಂತೆ ಯಾರಿಗಿಲ್ಲ ರೀ? ಎಲ್ಲರಿಗೂ ಇದೆ ಅಲ್ವಾ? ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಮುದುಕರವರೆಗೂ ಎಲ್ಲರಿಗೂ ಇರೋ ಕಾಮನ್ ವಿಷಯ ಏನಂದರೆ ಅದೇ ಚಿಂತೆ. ಇವಾಗ ನೋಡಿ, ಚಿಕ್ಕ ಮಕ್ಕಳಿಗೆ ಅಪ್ಪ ಅಮ್ಮ ಬಿಟ್ಟೋಗ್ಬಿಡ್ತಾರಲ್ಲ ಅಂತ ಚಿಂತೆ ಆಗುತ್ತೆ. ಆಮೇಲೆ ಸ್ಕೂಲ್ಗೆ ಹೋಗ್ಬೇಕಲ್ಲ ಅಂತ ಚಿಂತೆ ಆಗುತ್ತೆ. ಇನ್ನು ಪೇರೆಂಟ್ಸ್ಗೆ ಹೇಗೆ ಹೇಳಿ ಪರಿಸ್ಥಿತಿ? ಯಾವ ಸ್ಕೂಲ್ ಚೆನ್ನಾಗಿದೆ, ಎಲ್ಲಿಗೆ ಸೇರಿಸಿದ್ರೆ ಹೇಗಾಗ್ಬಿಡ್ತಾರೋ ಮಕ್ಕಳು ಅಂತ ನಮಗೆ ಚಿಂತೆ. ಆಮೇಲೆ ಒಳ್ಳೆ ಸ್ಕೂಲ್ ಅಂತ ಆರಿಸ್ಕೊಂಡು ಬಿಟ್ಮೇಲೆ ಅದಕ್ಕೆ ದುಡ್ಡು ಹೊಂದ್ಸೋದು ಹೇಗೆ ಅಂತ ಚಿಂತೆ. ಆಮೇಲೆ ಚೆನ್ನಾಗಿ ಓದ್ತಾ ಇಲ್ವಲ್ಲ ಅಂತ ಚಿಂತೆ. ಜಾಬ್ ಸಿಗುತ್ತೋ ಇಲ್ವೋ ಅಂತ ಚಿಂತೆ. ಮಾರ್ಕ್ಸ್ ಚೆನ್ನಾಗಿ ತೊಗೋತಾರೋ ಇಲ್ವೋ, ಪರ್ಸೆಂಟೇಜ್ ಚೆನ್ನಾಗಿ ಬರುತ್ತೋ ಇಲ್ವೋ ಅಂತ ಚಿಂತೆ. ಮನೆಯಲ್ಲಿ ಎಲ್ಲ ಮ್ಯಾನೇಜ್ ಮಾಡೋದಕ್ಕಾಗುತ್ತಾ ಇಲ್ವಾ ಅಂತ ಚಿಂತೆ. ಅದಾಯ್ತಾ? ಆಮೇಲೆ ಜಾಬು ಸಿಕ್ಬಿಡ್ತು ಅಂತಾದರೆ ನನ್ನ ಎಕ್ಸ್ಪೆಕ್ಟೇಷನ್ಗೆ ಸರಿಯಾಗಿ ಸ್ಯಾಲ್ರಿ ಸಿಗ್ತಾ ಇಲ್ವಾ, ಅದಕ್ಕೆ ಬೇಕಾಗಿರೋದೆಲ್ಲ ಸಿಗ್ತಾ ಇಲ್ವಾ ಅಂತ ಚಿಂತೆ. ಅದೂ ಆಯಿತಾ? ಇವಾಗ ಹೆಣ್ಮಕ್ಳಿಗೆ ಗಂಡು ಮಕ್ಕಳು ನೋಡ್ಕೋದು, ಗಂಡು ಮಕ್ಕಳಿಗೆ ಹೆಣ್ಮಕ್ಳು ನೋಡ್ಕೋದು, ಮದುವೆ ಮಾಡೋದೇ ಚಿಂತೆ. ಫಿಕ್ಸ್ ಆಗಿಬಿಡ್ತು ಅಂತ ಅಂದ್ಕೊಂಡ್ರೆ ದುಡ್ಡು ಅನ್ಸೋ ಚಿಂತೆ. ಅದು ಆಯಿತು ಅಂದಮೇಲೆ ಇನ್ನೂ ಯಾಕೆ ಮಕ್ಕಳಾಗಲಿಲ್ಲ ಅಂತ ಚಿಂತೆ. ಅದೂ ಆಯಿತು ಅಂದರೆ ಈ ಮಕ್ಕಳನ್ನ ನೋಡ್ಕೊಳ್ಳೋದು ಹೇಗೆ ಅಂತ ಚಿಂತೆ. ಆಮೇಲೆ ಮತ್ತೆ ತಿರ್ಗಾ ಅದೇ ಸೈಕಲ್ಲು, ಇವ್ರು ಯಾವಾಗ ದೊಡ್ಡ ಆಗ್ತಾರೋ ಅಂತ ಚಿಂತೆ. ದೊಡ್ಡವರು ಆಗಿಬಿಟ್ರಾ ಈಗ ಸ್ಕೂಲ್ ಹುಡ್ಕೋದು, ಮತ್ತು ಅದೇ ಹೇಳಿದ್ನಲ್ಲ ದುಡ್ಡು ಅನ್ಸೋದು, ಅದೇ ಚಿಂತೆ. ಈ ಸರ್ಕಲ್ ಒಳಗಡೆ ಸಿಕ್ಕಾಕ್ಕೊಂಡು ನಾವು ಎಷ್ಟು ಒದ್ದಾಡ್ತಾ ಇರ್ತೀವ್ರಿ. ಅದಕ್ಕೆ ಈ ಸರ್ಕಲ್ಲಿ ಸುತ್ತಿ 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 ತಲೆ ಸುತ್ಕೊಳ್ಳೋದು ಬೇಡ ಅಂತ ಬಸವಣ್ಣವರು ಒಂದು ಮಾತು ಹೇಳಿದರು. ನನಗೆ ಎನ್ನ ಕೂಡಲ ಸಂಗಮ ದೇವರನ್ನೇ ಕರೆಯುವ ಚಿಂತೆ ಅಂತ. ಹೇಗೆ ನೋಡಿ, ಈ ಸಂಸಾರ ಸಾಗರದಲ್ಲಿ ಮುಳುಗಿ ತೇಲೋದೆಲ್ಲ ಬೇಡಪ್ಪ, ದೇವರೇ ನಿನ್ನನ್ನೇ ಕರ್ಕೊಂಡ್ಬಿಡ್ತೀನಿ, ನಿನ್ನೊಂದೇ ಚಿಂತೆ ಮಾಡಿಬಿಡ್ತೀನಿ ಅಂತ. ಎಷ್ಟು ನಿಜ ಅಲ್ವೇನ್ರಿ? ಸುಮ್ಮನೆ ಕೂತ್ಕೊಂಡು ಚಿಂತೆ ಮಾಡೋ ಬದಲು ದೇವ್ರ ಚಿಂತೆ ಮಾಡಿಬಿಡೋಣ ಅಂತ ಅಂದ್ಕೊಳ್ಳೋದು ತುಂಬ ಒಳ್ಳೇದನ್ಸುತ್ತೆ. ನೀವೇನಂತೀರಾ?